ವಿಜಯಪುರದಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಬೀದಿ ನಾಯಿಗಳೇ ಇದ್ವು. ಜನರಿಗೆ ಇದು ಸಂಕಷ್ಟ ತಂದಿಟ್ಟಿದ್ವು. ಆದರೆ ನಿವೃತ್ತ ಪಶು ವೈದ್ಯರೊಬ್ಬರ ಕಾರಣದಿಂದ ಜನ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಬೀದಿ ನಾಯಿ ಹಾವಳಿ ತಡೆಗಟ್ಟೋದಕ್ಕೆ ಕ್ರಮ ಕೈಗೊಳ್ಳಬೇಕಾದ ಪಾಲಿಕೆ ಮಾತ್ರ ಕೈ ಚೆಲ್ಲಿ ಕೂತಿದೆ. ಏನಾಗಿದೆ ಅಲ್ಲಿ ನೋಡ್ಕೊಂಡ್ ಬನ್ನಿ. ಬೀದಿನಾಯಿ ಹಾವಳಿಯಿಂದ ರೇಬಿಸ್ ಆತಂಕ. ಡೆಡ್ಲಿ ರೇಬಿಸ್ ಭಯ ಹೋಗಲಾಡಿಸಲು ಉಚಿತ ಲಸಿಕೆ. ವಿಜಯಪುರದ ಜನ ಬೀದಿನಾಯಿಗಳ ಕಾಟಕ್ಕೆ ಬೇಸತ್ತಿದ್ರು. ಮನೆಯಿಂದ ಆಚೆ ಬಂದ್ರೆ ಸಾಕು ಮೈಮೇಲೆ ಎರಗುವ ನಾಯಿಗಳಿಂದ ರೇಬಿಸ್ ಹರಡುವ ಆತಂಕವೂ ಹೆಚ್ಚಾಗಿತ್ತು. 45 ದಿನಗಳಲ್ಲಿ 800ಕ್ಕೂ ಅಧಿಕ ಜನರಿಗೆ ನಾಯಿಗಳು ಕಚ್ಚಿವೆ. ಈ ಹಿಂದೆ ಬೀದಿನಾಯಿಗಳ ಹಾವಳಿ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಬೆನ್ನಲ್ಲೇ ಒಂದಷ್ಟು ಕ್ರಮಗಳಾಗ್ತಿವೆ. ಇದರಲ್ಲೂ ನಿವೃತ್ತ ಪಶು ಅಧಿಕಾರಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಉಚಿತ ರೇಬಿಸ್ ಲಸಿಕೆ ನೀಡುತ್ತಿದ್ದಾರೆ. ನಿವೃತ್ತ ಪಶು ವೈದ್ಯಾಧಿಕಾರಿ ಪ್ರಾಣೇಶ್ ಜಾಗಿರದಾರ ಉಚಿತ ಲಸಿಕೆ ನೀಡುತ್ತಿದ್ದಾರೆ. ರೋಟರಿ ಕ್ಲಬ್ ಸಹಕಾರದೊಂದಿಗೆ ಹುಚ್ಚು ಹಿಡಿದಿರುವ ನಾಯಿಗಳಿಗೆ ಲಸಿಕೆ ಹಾಕುವ ಅಭಿಯಾನ ಶುರು ಮಾಡಿದ್ದಾರೆ. ಒಂದೇ ದಿನ 100ಕ್ಕೂ ಅಧಿಕ ಜನರು ಸಾಕಿದ ನಾಯಿಗಳ ಸಮೇತ ಬಂದು ಲಸಿಕೆ ಹಾಕಿಸಿಕೊಳ್ತಿದ್ದಾರೆ. ನಾವು ರೋಟರಿ ಕ್ಲಬ್ ವತಿಯಿಂದಾಗಲಿ ನಾನು ವೈಯಕ್ತಿಕವಾಗಲಿ ನಿಯಮಿತವಾಗಿ ಬಹಳ ಕಳೆದಾರು ವರ್ಷಗಳಿಂದ ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಇದ್ರ ಜೊತೆಗೆ ಉಚಿತವಾಗಿ ಲಸಿಕೆ ಹಾಕುವಂಥ ಕಾರ್ಯಕ್ರಮವನ್ನು ಕೂಡ ಹಾಕ್ತಾ ಇದ್ದೀವಿ. ವರ್ಷಕ್ಕೆ ಕನಿಷ್ಠ 2 ಬಾರಿ ಆದ್ರೂ ಎಷ್ಟು ನಾಯಿಗಳು ಬರ್ತಾವೆ, ಒಂದು ಅವಧಿಯಲ್ಲಿ, ಒಂದು ದಿವಸ ಆಗಲಿ ಒಂದು ವಾರ ಆಗಲಿ, ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಇದನ್ನು ಮಾಡ್ತಾ ಇದ್ದೀವಿ. ರೇಬಿಸ್ ಲಸಿಕೆ ಹಾಕಲು 500 ರೂಪಾಯಿ ಖರ್ಚಾಗುತ್ತೆ. ಆದರೆ ಡಾಕ್ಟರ್ ಪ್ರಾಣೇಶ್ ಸಮಾಜ ಸೇವೆಗೆ ಇಡೀ ಊರಿನ ಜನರೇ ಮೆಚ್ಚುತ್ತಿದ್ದಾರೆ. ಬಿಜಾಪುರದಾಗ ಬೀದಿ ನಾಯಿಗಳ ಹಾವಳಿ ಭಾಳ ಇತ್ತು ರೀ. ನಮಗೆ ಹೊರಗಿನ ನಾಯಿಗಳನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಹೆದರಿಕೆ ಬರ್ತಿತ್ತು, ಕಡಿದ್ರೆ ಏನಾಗ್ತದೇನೋ ಅಂತೇಳಿ. ಆಮೇಲೆ ಇವತ್ತಿಲ್ಲಿ ಫ್ರೀಯಾಗಿ ಕ್ಯಾಂಪ್ ಮಾಡಕತ್ತಾರ, ರ್ಯಾಬಿಸ್ ವ್ಯಾಕ್ಸಿನೇಷನ್ ಕೊಡ್ಲಾಕತ್ತಾರ ಅಂತ ಗೊತ್ತಾಯಿತು. ಸೊ ಹಾಗಾಗಿ ನಾವು ವ್ಯಾಕ್ಸಿನ್ ಮಾಡ್ಸಕ್ಕಂತ ನಮ್ಮ ನಾಯಿಗೆ, ಆಮೇಲೆ ನಾವು ಮೊನ್ನೆ ರೆಸ್ಕ್ಯೂ ಮಾಡಿದ್ದೆವು ಡಾಗ್. ಆ ಡಾಗಿಗೆ ಆಕ್ಸಿಡೆಂಟ್ ಆಗಿತ್ತು, ಅದಕ್ಕೂ ವ್ಯಾಕ್ಸಿನೇಷನ್ ಮಾಡಿಸಿದ್ವಿ. ಇವತ್ತು ಭಾಳ ಜನ ಬಂದು ಇಲ್ಲಿ ವ್ಯಾಕ್ಸಿನೇಷನ್ ಮಾಡ್ಕೊಂಡು ಹೋಗ್ಯಾರ. ಡಾಕ್ಟರ್ ನಾವು ಯಾವಾಗ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ. ಸಂತಾನ ಹರಣ ಶಸ್ತ್ರ ಮಾಡಿಸಿದ್ರು ಹೆಚ್ಚಾದ ನಾಯಿಗಳು. ನಾಯಿಗಳ ಹಾವಳಿ ಮಟ್ಟ ಹಾಕಲು ಈ ಹಿಂದೆ ಮಹಾನಗರ ಪಾಲಿಕೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿತ್ತು. ಆದರೆ ಇಷ್ಟು ಮಾಡಿದಾಗಿಯೂ ಅದು ಹೇಗೆ ಬೀದಿ ನಾಯಿಗಳ ಸಂಖ್ಯೆ ಹಾಗೂ ಹಾವಳಿ ಹೆಚ್ಚಾಗಿದೆ ಅನ್ನೋದೇ ಯಕ್ಷ ಪ್ರಶ್ನೆ. ಈಗ ನಂತರ ಈಗ ಒಂದು 1500 ನಾಯಿಗಳ ಮಾಡಿದ್ದೇವೆ ರೀ. ಚಿಕಿತ್ಸೆ ಅಂದ್ರೆ ಶಸ್ತ್ರಚಿಕಿತ್ಸೆ ಅಂದ್ರೆ ಈ ಗರ್ಭಕೋಶ ಹೆಣ್ಣು ನಾಯಿಗಳಿದ್ರೆ ಗರ್ಭಕೋಶ ತೆಗಿತೀವಿ, ಗಂಡು ನಾಯಿಗಳಿದ್ರೆ ವೃಷಣಗಳನ್ನು ತೆಗೆದು ಆಪ್ರೇಷನ್ ಮಾಡ್ತಾರೆ. ಸೊ ಅದರಿಂದ ಮುಂದೆ ಏನೋ ಕ್ರಾಸಿಂಗ್ ಆಗಿ ಮರಿ ಹುಟ್ಟುವುದು ಕಡಿಮೆ ಆಗ್ತೈತಿ. ಜೊತೆಗೆ ಅವಕ್ಕೆಲ್ಲ ಪ್ರತಿಯೊಂದು ನಾಯಿಗಳನ್ನು ಹಿಡಿದಾಗ ಅವಕ್ಕೆಲ್ಲ ಆಂಟಿ ರೇಬಿಸ್ ಲಸಿಕಾ ಕಾರ್ಯಕ್ರಮಗಳನ್ನು ಮಾಡಿ ಅವರು ಯಾವ ವಾರ್ಡ್ ನಿಂತಿರುತ್ತೆ ಅದೇ ವಾರ್ಡ್ನಲ್ಲಿ ಬಿಟ್ಟು ಬರ್ತೀವಿ. ಬೀದಿ ನಾಯಿಗಳಿಗೆ ಲಸಿಕೆ ಹಾಕಲಾಗಿದೆಯಾ ಇಲ್ವಾ ಅನ್ನೋದೇ ಭಯ ಮೂಡಿಸಿತ್ತು. ಈಗ ನಾಯಿಗಳಿಗೆ ಲಸಿಕೆ ನೀಡಿ ಜನರಲ್ಲಿ ರೇಬಿಸ್ ಭಯ ಹೋಗಲಾಡಿಸಲಾಗ್ತದೆ. ವಿಜಯಪುರದಲ್ಲಿ ನಾಯಿಯ ಹಾವಳಿಯ ಜೊತೆಗೆ ರೇಬಿಸ್ನ ಆತಂಕ ಜನರನ್ನ ಕಾಡ್ತಿದೆ. ಈ ಆತಂಕವನ್ನ ತೊಲಗಿಸೋದಕ್ಕೆ ಖಾಸಗಿ ಸಂಸ್ಥೆಯ ಸಹಯೋಗದಲ್ಲಿ ನಿವೃತ್ತ ವೈದ್ಯಾಧಿಕಾರಿ ಉಚಿತ ಲಸಿಕೆಗಳನ್ನು ನೀಡೋದ್ರ ಮೂಲಕ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೀಗ ಖಾಯಮ್ಮಾಗಿ ಈ ನಾಯಿಗಳ ಹಾವಳಿಯನ್ನ ಮತ್ತೊಂದು ಕಡೆಗೆ ಈ ರೇಬಿಸ್ನ ಭಯವನ್ನು ಹೋಗಲಾಡಿಸೋ ಜವಾಬ್ದಾರಿ ಪಾಲಿಕೆಯ ಮೇಲೆ ಇರುವಂಥದ್ದು. ವಿಜಯಪುರದಿಂದ ಕ್ಯಾಮರಾ ಅಪ್ಪು ಜೊತೆಗೆ ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.